ಮೈಸೂರಿನ ವಿವಾದಿತ ಸ್ಥಳವೊಂದರಲ್ಲಿ ಅರೇಬಿಕ್ ಶಾಲೆಗೆ ಅನುಮತಿ ಕೊಟ್ಟಿರುವಂತಹ ವಿಚಾರವಾಗಿ ಡಿಸಿ ಅನುಮತಿ ಕೊಟ್ಟಿರುವ ಬೆನ್ನಲ್ಲೇ ಸಾರ್ವಜನಿಕರು ಸಭೆ ಸೇರಿದ್ದಾರೆ. ಕ್ಯಾತಮಾರನಹಳ್ಳಿಯ ಹುಲಿಯಮ್ಮ ದೇಗುಲದ ಬಳಿ ಮೀಟಿಂಗ್ ನಡೆಸಲಾಗಿದ್ದು, ಹಿಂದೂ ಮುಖಂಡರು, ಕ್ಯಾತಮಾರನಹಳ್ಳಿ ಹಾಗೆ ಗ್ರಾಮಸ್ಥರೆಲ್ಲ ಸೇರಿ ಒಂದು ಸಭೆಯನ್ನ ನಡೆಸಿದ್ದಾರೆ. ಶಾಲೆ ಆರಂಭದಿಂದಾಗಿ ಆಗಬಹುದಾದಂತಹ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ಮಾಡಲಾಗಿದೆ. ಹೀಗಾಗಿ ದೇವಸ್ಥಾನದ ಬಳಿ ನೂರಾರು ಜನ ಕೂಡ ಜಮಾಯಿಸಿದ್ದು ಇದ್ರ ಬಗ್ಗೆ ಎಲ್ಲ ಚರ್ಚೆ ನಡೆಸಿದ್ದಾರೆ. ಗೊತ್ತಿರ್ಬೋದು, ಕಳೆದ ಹೆಚ್ಚು ಕಡಿಮೆ 9 ವರ್ಷದ ಹಿಂದೆ ಅಂತ ಕಾಣಿಸುತ್ತೆ, 8 ರಿಂದ 9 ವರ್ಷದ ಹಿಂದೆ ಈ ಪ್ರದೇಶದಲ್ಲಿ ದೊಡ್ಡ ಸಮಸ್ಯೆ ಉಂಟಾಗಿತ್ತು. ಒಬ್ಬ ವ್ಯಕ್ತಿಯ ಮರ್ಡರ್ ಕೂಡ ಆಗಿತ್ತು. RSSನ ವ್ಯಕ್ತಿ ಏನು ರಾಜು ಅಂತ ಹೇಳ್ಕೊಂಡ್ಬಿಟ್ಟು ಅದಕ್ಕೆ ಸಂಬಂಧಪಟ್ಟಂಗೆ ಒಬ್ಬ ವ್ಯಕ್ತಿಯನ್ನು ಬಂಧಿಸಲಾಯಿತು. ಆತ 6-7 ಮರ್ಡ್ರಲ್ಲಿ ಇನ್ವಾಲ್ವ್ ಆಗಿದ್ದ ಅನ್ನುವಂಥದ್ದೆಲ್ಲ ಗೊತ್ತಾಯಿತು. ಏನೋ ಅಬೀದ್ ಪಾಷಾ ಅಂತೇನೋ ಹೇಳ್ಕೊಂಡ್ಬಿಟ್ಟು. ಅಂದರೆ ಆ ಪ್ರದೇಶ ಸೂಕ್ಷ್ಮ ಅನ್ನೋದಕ್ಕೆ ನಾನು ಈ ವಿಚಾರ ಹೇಳ್ತಾ ಇದ್ದೀನಿ ಅಷ್ಟೇ. ಈಗ ಅದೇ ಸ್ಥಳದಲ್ಲಿ ಅರೇಬಿಕ್ ಶಾಲೆ ಮಾಡೋಕೆ ಹೊರಟಿರುವಂಥದ್ದು ಮತ್ತಿನ್ನೇನು ಸಮಸ್ಯೆ ಕಾರಣ ಆಗುತ್ತೋ ಗೊತ್ತಿಲ್ಲ. ರಾಮ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದೆ. ರಾಮ್, ಕಳೆದ ಕೆಲವು ವರ್ಷಗಳ ಹಿಂದೆ ಅದೇ ಪ್ರದೇಶದ ಬಳಿ ದೊಡ್ಡ ಗಲಾಟೆ ಆಗಿತ್ತು, ಒಂದು ಮರ್ಡರ್ ಆಗಿತ್ತು ಅನ್ನುವಂಥದ್ದು ನಾವು ಈಗ ಮೆಲುಕು ಹಾಕ್ಬೋದು ಆ ಸಂಗತಿ ಏನಾಗಿತ್ತು ಅಂತ. ಈಗ ಅಲ್ಲೇ ಒಂದು ಸ್ಕೂಲ್ನ ಆರಂಭ ಮಾಡೋದಕ್ಕೆ, ಅರೇಬಿಕ್ ಸ್ಕೂಲ್ ಅದರಲ್ಲೂ ಕೂಡ ಡಿಸಿ ಅನುಮತಿ ಅಂದರೆ ಬಹಳ ಸೂಕ್ಷ್ಮ ಪ್ರದೇಶ ಆಗಿರುವಂಥ ಕಾರಣಕ್ಕಾಗಿ ಹೇಗೆ ಅನುಮತಿ ಕೊಟ್ಟು ಅನ್ನೋಂಥದ್ದು ಸಹಜವಾಗಿ ನಮ್ಮಲ್ಲಿ ಮೂಡುವಂಥ ಪ್ರಶ್ನೆ. ಏನಾಗ್ತಾ ಇದೆ ರಾಮ್ ಈ ವಿಚಾರವಾಗಿ? ಮಲ್ತೇಶ್, ಖಂಡಿತವಾಗಿಯೂ ತಾವು ನೀಡಿದಂತಹ ಮಾಹಿತಿ ಅತ್ಯಂತ ಕರಾರುವಾಕುವಂಥದ್ದು. ಯಾಕಂದರೆ 2016ರಲ್ಲಿ ಅಂದರೆ 9 ವರ್ಷದ ಹಿಂದೆ ಇದೇ ಒಂದು ಕ್ಯಾತಮಾರನಹಳ್ಳಿಯಲ್ಲಿ ಈಗೇನು ವಿವಾದಿತ ಸ್ಥಳದಲ್ಲಿ ಅರೇಬಿಕ್ ಶಾಲೆಗೆ ಅನುಮತಿ ನೀಡಿದರೆ, ಅದೇ ಸ್ಥಳದಲ್ಲಿ ಆ ಮಸೀದಿ ಆರಂಭಿಸುವ ವಿಚಾರವಾಗಿ RSS ಕಾರ್ಯಕರ್ತ ರಾಜು ಅವರ ಕೊಲೆ ಆಗಿತ್ತು. ಅದಾದ ನಂತರ ಸಾಕಷ್ಟು ಸಂಘರ್ಷಗಳಾಗಿತ್ತು. ತದನಂತರ ಆ ಸ್ಥಳದಲ್ಲಿ ಯಥಾಸ್ಥಿತಿಯನ್ನು ಕಾಪಾಡಿಕೊಳ್ಬೇಕು ಅಂತೇಳಿ ಅಂದಿನಿಂದ ಇಂದಿನವರೆಗೂ ಯಥಾಸ್ಥಿತಿ ಇದೆ. ಹೀಗಾಗಿ ಕಳೆದ 9 ವರ್ಷದಿಂದ ಯಾವುದೇ ರೀತಿಯಂಥ ಸಮಸ್ಯೆ ಆಗಿಲ್ಲ. ಇದೀಗ ಮತ್ತೆ ಜಿಲ್ಲಾಧಿಕಾರಿಗಳು ಅಲ್ಲಿ ಅರೇಬಿಕ್ ಶಾಲೆಯನ್ನು ಆರಂಭಿಸಬೇಕು ಅಂತೇಳಿ ಏನು ಆದೇಶವನ್ನು ಮಾಡಿದರೆ ಇದು ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ. ಹೀಗಾಗಿ ಕ್ಯಾತಮಾರನಹಳ್ಳಿಯ ಗ್ರಾಮಸ್ಥರು ಇವತ್ತು ಸಭೆಯನ್ನು ಸೇರಿದ್ರು. ಸಭೆಯ ಉದ್ದೇಶ ಒಂದೇ, ಶಾಂತಿಯನ್ನು ಕಾಪಾಡಬೇಕು, ಸೌಹಾರ್ದತೆಯನ್ನು ಕಾಪಾಡಬೇಕು ಅಂತೇಳಿ ನೀವು ನೋಡ್ತಾ ಇರ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಹಿರಿಯರು ಭಾಗವಹಿಸಿದ್ರು, ಮಹಿಳೆಯರು ಭಾಗವಹಿಸಿದ್ರು. ಆ ಸಭೆಯಲ್ಲಿ ಎಲ್ಲರ ನಿರ್ಣಯ ಒಕ್ಕೊಲಿಂದ ಒಂದೇ ಆಗಿತ್ತು. 9 ವರ್ಷಗಳಿಂದ ನಾವು ಶಾಂತಿ, ನೆಮ್ಮದಿಯಿಂದ, ಭ್ರಾತೃತ್ವದಿಂದ ಒಂದು ಜೀವನವನ್ನು ಮಾಡ್ತಾ ಇದ್ದೇವೆ. ಆದರೆ ಮತ್ತೆ ಅರೇಬಿಕ್ ಶಾಲೆ ಆದರೆ ಮತ್ತಷ್ಟು ವಿವಾದಗಳು, ಚರ್ಚೆಗಳು ಆಗ್ತದೆ ಅಂತೇಳಿ ಗ್ರಾಮಸ್ಥರು ನಮ್ಮ ಜೊತೆಗಿದ್ದಾರೆ. ಸರ್, ಪ್ರಮುಖವಾಗಿ ಅರೇಬಿಕ್ ಶಾಲೆ ಯಾಕೆ ಆಗಬಾರ್ದು ಅಂತೇಳಿ ತಾವು ಹೇಳ್ತಾರಂತ? ನಾನು ಈ ಮೂಲಕ ತಮ್ಮ ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಸಲ್ಲಿಸ್ತೀನಿ. ತಾವುಗಳು ನಮ್ಮ ಮನವಿ ಪರಿಗಣಿಸಬೇಕು. ಇದು ನಾವು ಕೋಮು ಸೌಹಾರ್ದತೆಯಿಂದ ನಾವು ಮೊದಲಿಂದ ಬಾಳ್ಕೊಂಡು ಬರ್ತಾಯಿದ್ದೋ. ಅವರು ಅಣ್ಣ ತಮ್ಮದಿರ್ತಾರೆ, ನಾವು ಅಣ್ಣ ತಮ್ಮದಿರ್ತಾರೆ ಇದ್ವಿ. ಈಗೇನಂದರೆ ಈ ಪರ್ಮಿಷನ್ ನೀವು ತಾವು ಏನು ಆರ್ಡ್ರ್ ಕೊಟ್ಟಿದ್ದೀರಾ ಅದರಿಂದ ಭಾಳ ತೊಂದರೆ ಆಗುತ್ತೆ. ಇಲ್ಲೆಲ್ಲ ದಿನಗೂಲಿ ಕಾರ್ಮಿಕರು ಇರೋದು, ಯಾರು ದುಡ್ಡು ಮಡಿಕೊಂಡು ಜೀವನ ಮಾಡ್ತಾಯಿಲ್ಲ. ಅದು ದಿನ ದುಡಿದ್ರೆ ಅದು ದಿನ ತಿಂತಾರೆ. ಅದರಿಂದ ನಾವು ಕೆಲವು ಕೆಳ ಜನಗಳಿಗೆ ತೊಂದರೆ ಆಗುತ್ತೆ. ಇದು ಯಾರೋ 3 ಜನ ಕಿಡಿ ಎತ್ತಿಸಿ ಇದು ಲಾಭ ಪಡ್ಕೋದನ್ನ ಉದ್ದೇಶ ತಪ್ಪಿಸಿ ಯಥಾಸ್ಥಿತಿ ಕಾಪಾಡ್ಕೊಂಡು ಧನ್ಯವಾದಗಳು. ಯಾವ ಕಾರಣಕ್ಕೆ ಬೇಡ ಅಂತ ಇಲ್ಲಿ ಮೊದಲೇ ಇಲ್ಲಿ ಗಲಾಟೆ ಆಗಿದೆ. ಅದರಿಂದ ಇಲ್ಲಿ ಅರೇಬಿಕ್ ಶಾಲೆ ಬೇಕಾಗಿಲ್ಲ ನಮಗೆ. ಅಲ್ಲಿ ರೆಸಿಡೆನ್ಸ್ ಇತ್ತು, ಅದು ಎಲ್ಲ ಜನಗಳು ವಾಸ ಮಾಡೋ ಸ್ಥಳ. ಅದರಿಂದ ಅಲ್ಲಿ ಮಸೀದಿನೇ ಆಗಲಿ, ಇದು ಅರೇಬಿಕ್ ಶಾಲೆ ಆಗಲಿ ಯಾವುದೇ ಕಾರಣಕ್ಕೂ ನಮ್ಗೆ ಬೇಕಾಗಿಲ್ಲ. ಅದನ್ನು ವಸತಿಯಾಗಿ ಅದು ಉಪಯೋಗಿಸಬೇಕಾಗಿ ನಾವು ಬೇಡ್ಕೋತೀವಿ. ಮಲ್ತೇಶ್, ಇದು ಇಲ್ಲಿನ ಜನರ ಮಾತು. ಅಲ್ಲಿ ಯಾವುದೇ ಕಾರಣಕ್ಕೂ ಅರೇಬಿಕ್ ಶಾಲೆ ತೆರಲಿಕ್ಕೆ ಏನು ಅವಕಾಶ ಕೊಟ್ಟಿದ್ದಾರೆ ಅದನ್ನು ಪುನರ್ ಪರಿಶೀಲಿಸಬೇಕು. ಶಾಂತಿ ಸೌಹಾರ್ದತೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ನಿಟ್ಟಿನಲ್ಲಿ ಎಲ್ಲರೂ ಸಹ ಮುಂದಾಗಿ ಯಾವುದೇ ಕಾರಣಕ್ಕೂ ಅರೇಬಿಕ್ ಶಾಲೆ ಬೇಡ ಅನ್ನೋ ಒಂದು ಒಕ್ಕೊರಲಿನ ಮನವಿಯನ್ನು ಎಲ್ಲರೂ ಸಹ ಮಾಡ್ತಾ ಇದ್ದಾರೆ. ಮಲ್ತೇಶ್, ಥ್ಯಾಂಕ್ ಯು ರಾಮ್.